ಮಾರ್ಕೆಟ್ ನಲ್ಲಿ ಸೀಬೆ ಹಣ್ಣು ಮಾರಾಟ ಕೂಡ ಈಗ ಕಷ್ಟ ಆಗ್ತಾ ಇದೆ. ಸಾಮಾನ್ಯ ದಿನಗಳಲ್ಲಿ ಸೀಬೆ ಹಣ್ಣನ್ನ ಸಾಕಷ್ಟು ಜನ ಕೊಂಡುಕೊಳ್ತಾ ಇದ್ರು, ಆದ್ರೆ ಮಳೆ ಬಿದ್ದ ಮೇಲೆ ಸೀಬೆ ಹಣ್ಣನ್ನ ಕೊಂಡುಕೊಳ್ಳೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ನನ್ನ ಜೊತೆಗೆ ವ್ಯಾಪಾರಿಗಳಿದ್ದಾರೆ, ಸೀಬೆ ಹಣ್ಣನ್ನ ಮಾರುವಂತಹ ತಾತ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಮಳೆ ಬಿದ್ದಾಗ? ಈಗ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಹೆಂಗೆ? ಎಲ್ಲ ಗುರು ವ್ಯಾಪಾರ ಆಗಲ್ಲ ಗುರು, ತುಂಬ ಚೀಪ. ಮಳೆ ಬಿದ್ದೋಯ್ತು, ಏನು ಕೇಳಲು ಇಲ್ಲ, ಪಬ್ಲಿಗೆ ಯಾರು ಜನ ಇಲ್ಲ ಗುರು, ಅಷ್ಟೇ. ವ್ಯಾಪಾರ ಇಲ್ಲ, ಎಲ್ಲ ಸಾಯ್ತಾರೆ ಅಲ್ಲಿ, ಏನು ನಡೆಯಲ್ಲ ನಾವು. ಕೆಜಿಗೆ 50-40 ಅಷ್ಟೇ. ಎಲ್ಲ ಹಂಗೆ ತುಂಬಿಕೊಂಡೇ ಇದ್ದೀರಾ? ಏನು ಒಂದು ಸೇಲ್ ಆಗ್ತಾ ಇಲ್ವಾ? ಇವಾಗ ತಗೊಂಡು ಬಂದದೆ, ಏನು ವ್ಯಾಪಾರನೇ ಇಲ್ಲ, ಹಂಗೆ ಐತಾನೆ. ಎಷ್ಟು ದಿನ ಆಯ್ತು ವ್ಯಾಪಾರ ಇಲ್ಲದೆ? ವ್ಯಾಪಾರ 2 ವಾರ ಆಯ್ತಾ, 2 ವಾರ ಆಗ್ತಾ ಇರ್ತಾನೆ. ಏನು ಮಳೆ ಇಲ್ಲ, ಏನು ವ್ಯಾಪಾರ ಇಲ್ಲ ಗುರು. ಜನ ಏನಂತ ಕೇಳ್ತಾರೆ? ಏನು 40 ರೂಪಾಯಿ 30 ರೂಪಾಯಿ ಕೇಳ್ತಾರೆ. ಹಣ್ಣು ಉಳಿದ್ರೆ ಏನು ಮಾಡ್ತೀರಾ ನೀವು? ಉಳಿದ್ರನ ಸ್ಟಾಕ್ ಇಟ್ಬಿಟ್ಟು ಬೆಳಗ್ಗೆ ಮಾರೋದು ಅಷ್ಟೇ. ಹಣ್ಣು ಮಾರುವಂಥ ಸಿಚುವೇಶನ್ ಇಲ್ಲ ಅಂದರೆ? ಇಲ್ಲ, ಇವಾಗ ಮಾರು ಎಷ್ಟೋ ಖಾಲಿ ಆಗ್ತದೆ, ಖಾಲಿ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಮಾರ್ತೀನಿ ಅಷ್ಟೇ. ಹೆಚ್ಚು ಕಮ್ಮಿ ಎಲ್ಲನ ಹೆಚ್ಚು ಕಮ್ಮಿ ಖಾಲಿ ಮಾಡಿ ಬರ್ತೀನಿ. ಬರ್ತಾರ ಜನ? ಪರವಾಗಿಲ್ವಾ? ಪರವಾಗಿಲ್ಲ, ಏನೋ ಸಾಯಂಕಾಲ ದೇವ್ರು ನೋಡ್ತಾರೆ ಅಷ್ಟೇ. ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ? ಏನು ಪ್ರಾಬ್ಲಮ್ ಇಲ್ಲ. ಇದು ಇಲ್ಲಿರುವಂತಹ ವ್ಯಾಪಾರಿ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಮಳೆ ಹಿನ್ನೆಲೆ 1 ವಾರದಿಂದ ವ್ಯಾಪಾರ ಡಲ್ ಆಗ್ತಾ ಇತ್ತು, ಆದ್ರೆ ಅಕಸ್ಮಾತ್ ಉಳ್ಕೊಂಡ್ರೆ ಸೀಬೆಹಣ್ಣು ಕಾಯಿನ ನಾಳೆ ಮಾರಾಟ ಮಾಡ್ತೀನಿ, ಈ ರೀತಿಯಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಹ ಮೇಜರ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಆದ್ರೂ ಕೂಡ ವ್ಯಾಪಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.